ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಷ್ಠ ಬ್ಲಾಗ್ಸ್. ಇವತ್ತು ನಾವು ಭೋಗನಂದೀಶ್ವರ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಅಲ್ಲಿಂದ ಎಲ್ಲ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಅಡಿಭಾಗದಲ್ಲಿರುವ ಶ್ರೀ ಭೋಗನಂದೀಶ್ವರ ದೇವಾಲಯ ಕರ್ನಾಟಕದ ಅತ್ಯಂತ ಪ್ರಾಚೀನ, ಸುಂದರ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ದೇವಾಲಯಗಳಲ್ಲಿ ಒಂದಾಗಿದೆ. 9ನೇ ಶತಮಾನದಿಂದ ಪ್ರಾರಂಭಗೊಂಡು ಸುಮಾರು 10,000 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯದ ಕಥೆ, ಪೌರಾಣಿಕ ಹಿನ್ನೆಲೆ ಮತ್ತು ವಾಸ್ತುಶಿಲ್ಪದ ವಿವರ ಇಲ್ಲಿದೆ. 1. ಪೌರಾಣಿಕ ಕಥೆ ಮತ್ತು ಶಿವನ 3 ಹಂತಗಳು. ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷವೆಂದರೆ ಇಲ್ಲಿ ಶಿವನ ಜೀವನದ 3 ವಿಭಿನ್ನ ಹಂತಗಳನ್ನು ಪ್ರತಿನಿಧಿಸುವ 3 ಮುಖ್ಯ ಗರ್ಭಗುಡಿಗಳಿವೆ. ಅರುಣಾಚಲೇಶ್ವರ ದೇವಾಲಯ, ಶಿವನ ಬಾಲ್ಯ ಅಥವಾ ಯೌವನ. ದಕ್ಷಿಣ ಭಾಗದಲ್ಲಿರುವ ಈ ಶೈವಲಿಂಗವು ಶಿವನ ಬಾಲ್ಯ ಅಥವಾ ಆರಂಭಿಕ ರೂಪವನ್ನು ಸೂಚಿಸುತ್ತದೆ. ಉಮಾಮಹೇಶ್ವರ ದೇವಾಲಯ, ಶಿವಪಾರ್ವತಿಯರ ಕಲ್ಯಾಣ. ಮಧ್ಯದಲ್ಲಿರುವ ಚಿಕ್ಕ ಗರ್ಭಗುಡಿಯು ಶಿವ ಮತ್ತು ಶೃಂಗಿ ತೀರ್ಥ, ದೇವಾಲಯದ ಪುಷ್ಕರಿಣಿ. ದೇವಾಲಯದ ಆವರಣದಲ್ಲಿರುವ ಶೃಂಗಿ ತೀರ್ಥ ಅಂದರೆ ಶೃಂಗೇರಿ ತೀರ್ಥ ಎಂಬ ಕಲ್ಯಾಣಿ ಅತ್ಯಂತ ಸುಂದರವಾಗಿದೆ. ಪೌರಾಣಿಕ ನಂಬಿಕೆ: ಶಿವನ ವಾಹನವಾದ ನಂದಿಯು ತನ್ನ ಕೊಂಬಿನಿಂದ ಅಂದರೆ ಶೃಂಗ ನೆಲವನ್ನು ಅಗೆದು ಗಂಗೆಯನ್ನು ಭೂಮಿಗೆ ತಂದನು. ಇದರಿಂದ ಈ ತೀರ್ಥ ಉದ್ಭವವಾಯಿತು ಎಂಬ ಪೌರಾಣಿಕ ಕಥೆಯಿದೆ. ಈ ಕೊಳವನ್ನು ದಕ್ಷಿಣ ಪಿನಾಕಿನಿ ಅಂದರೆ ಉತ್ತರ ಪಿನಾಕಿನಿ ನದಿಯ ಮೂಲ ಎಂದು ನಂಬಲಾಗುತ್ತದೆ. ಇಲ್ಲಿ 4 ಕಡೆ ಕಲ್ಲಿನ ಮೆಟ್ಟಿಲುಗಳಿದ್ದು ಸಾಲು ದೀಪಗಳನ್ನು ಬೆಳಗಿಸಲು ವಿನ್ಯಾಸಗೊಳಿಸಲಾಗಿದೆ. 3. ದೇವಾಲಯದ ನಿರ್ಮಾಣ ಮತ್ತು ಐತಿಹಾಸಿಕ ಹಿನ್ನೆಲೆ. ಈ ದೇವಾಲಯವು ಕೇವಲ ಒಂದು ರಾಜವಂಶದಿಂದ ನಿರ್ಮಾಣಗೊಂಡಿದ್ದಲ್ಲ, ಸುಮಾರು 5 ಮುಖ್ಯ ರಾಜವಂಶಗಳ ಕೊಡುಗೆ ಇದಕ್ಕಿದೆ. ಬಾಣ ಮತ್ತು ನೊಳಂಬ ರಾಜವಂಶ, ಕ್ರಿಸ್ತಶಕ 9ನೇ ಶತಮಾನ. ಬಾಣವಂಶದ ರಾಣಿ ರತ್ನಾವಳಿ, ಮಾಣಿಕ್ಯಬ್ಬೆ ಮತ್ತು ನೊಳಂಬರು ಮೂಲ ದೇವಾಲಯದ ಶೈವಲಿಂಗ ಹಾಗೂ ಗರ್ಭಗುಡಿಯನ್ನು ಸ್ಥಾಪಿಸಿದರು. ಗಂಗರು ಹಾಗೂ ಚೋಳರು 10ನೇಯ 11ನೇ ಶತಮಾನ. ಅರುಣಾಚಲೇಶ್ವರ ದೇವಾಲಯ ಮತ್ತು ಸಭಾಮಂಟಪಗಳ ವಿಸ್ತರಣೆ ಮಾಡಿದರು. ಹೊಯ್ಸಲರು 13ನೇ ಶತಮಾನ. ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿರುವ ಕಪ್ಪು ಕಲ್ಲಿನ ಉಮಾಮಹೇಶ್ವರ ಕಲ್ಯಾಣ ಮಂಟಪವನ್ನು ಸೇರಿಸಿದರು. ವಿಜಯನಗರ ಸಾಮ್ರಾಜ್ಯ 15ನೇ ಶತಮಾನ. ಬೃಹತ್ ಪ್ರಾಕಾರ, ಸುತ್ತುಗೋಡೆ, ರಾಜಗೋಪುರಗಳು ಹಾಗೂ ವಿಶಾಲವಾದ ಕಂಬಗಳ ಮಂಟಪಗಳನ್ನು ವಿಜಯನಗರ ಕೃಷ್ಣದೇವರಾಯನ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ದೇವಾಲಯದ ಮುಖ್ಯ ಆಕರ್ಷಣಗಳು: ಜಾಲಂಧ್ರಗಳು, ಸ್ಟೋನ್ ವಿಂಡೋಸ್, ಕಲ್ಲಿನಲ್ಲಿಯೇ ಬೆಳಕು ಬರಲು ಕೆತ್ತಲಾದ ಸೂಕ್ಷ್ಮ ರಂಧ್ರಗಳ ಕಿಟಕಿಗಳು ಮತ್ತು ನಟರಾಜ, ದುರ್ಗಯ್ಯರ ವಿಗ್ರಹಗಳು. ನಂದಿ ಮಂಟಪಗಳು: ಪ್ರತಿಯೊಂದು ಮುಖ್ಯ ಗರ್ಭಗುಡಿಯ ಎದುರು ಬೃಹತ್ ಹಾಗೂ ನಯವಾದ ಕಲ್ಲಿನ ನಂದಿ ವಿಗ್ರಹಗಳಿವೆ. ಪ್ರಶಾಂತ ವಾತಾವರಣ: ನಂದಿ ಬೆಟ್ಟದ ಹಸಿರು ಮತ್ತು ಪ್ರಕೃತಿ ಮಡಿಲಿನಲ್ಲಿರುವ ಈ ತಾಣವು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ASI ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟಿದೆ.